ಪ್ರಿಯರೇ, ಹೇಗಿದ್ದೀವಿ ನೀವೆಲ್ಲವರು? ಇವತ್ತು ನಾನೊಂದು ಸ್ಪೆಷಲ್ ಐಟಮನ್ನು ತಂದಿದ್ದೇನೆ, ಪತ್ರೊಡೆ. ಅದು ಆಟಿ ತಿಂಗಳಲ್ಲಿ ಮಾಡುವುದು. ನಿಮಗೆ ತೋರಿಸಲಿಕ್ಕೆ ಅಂತ ನಾನು ಮೊದಲು ಮಾಡುವುದು. ಓಕೆ, ಅದು ಹೇಗೆ ಮಾಡ್ತೇನೆ ಅಂತ ತೋರಿಸ್ತೀನಿ. ಈ ಕಪ್ಪಲ್ಲಿ 2 ಕಪ್ಪು ರೇಷನ್ ಅಕ್ಕಿ ಮತ್ತು 1 ಕಪ್ಪು ಬಿಳಿ ಅಕ್ಕಿ. ಈಗ ಒಟ್ಟಿಗೆ ಇದು 3 ಕಪ್ ಉಂಟು. ಮತ್ತು ಒಂದು ಇಷ್ಟು ಉದ್ದಿನ ಬೇಳೆ ಇದಕ್ಕೆ ಹಾಕುವ, ಪತ್ರೊಡೆ ಮಾಡಲಿಕ್ಕೆ. ಇದು 6 ಗಂಟೆ ತನಕ ನೀರಲ್ಲಿ ಇಡಬೇಕು ಈ ಅಕ್ಕಿ. ಓಕೆ, ಇದು ಪತ್ರೊಡೆ ಮಾಡುವ ಎಲೆ. ಪತ್ರೊಡೆಗೆ ಬೇಕಾದ ಸಾಮಗ್ರಿಗಳು: ಇದು ತೇವು ಎಲೆ, ಇದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನಾನು ಇಲ್ಲಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು: 2 ಟೇಬಲ್ ಸ್ಪೂನ್ ಕೊತ್ತಂಬರಿ, 1 ಸಣ್ಣ ಟೀ ಸ್ಪೂನು ಜೀರಿಗೆ, 8 ದೊಡ್ಡ ಗಿಡ್ಡ ಮೆಣಸು, 5 ಕಾಶ್ಮೀರಿ ಮೆಣಸು ಮತ್ತು ಹುಳಿ, ಬೆಳ್ಳುಳ್ಳಿ 6, ತೆಂಗಿನ ತುರಿ, ಇದು ಒಂದು ತೆಂಗಿನಕಾಯಿದು, ಮತ್ತು ಅರ್ಧ ಕಿಲೋ ಚಿಕನ್ ಇಟ್ಟರೆ ಕೂಡ ಆಗ್ತದೆ, ಹಾಕಿಲ್ಲದ್ರೆ ಕೂಡ ಆಗ್ತದೆ. ಮತ್ತು ಸಾಸಿವೆ ಒಗ್ಗರಣೆಗೆ, 1 ನೀರುಳ್ಳಿ ಮತ್ತು ಕರಿಬೇವು ಸೊಪ್ಪು. ಇದು 6 ಗಂಟೆ ಮುಂಚೆ ನಾನು ನೆನೆದಿಟ್ಟಿದ್ದು ರೈಸು. ಈಗ ರೆಡಿಯಾಗಿದೆ ಗ್ರೈಂಡ್ ಮಾಡಲಿಕ್ಕೆ. ಅದರ ಒಟ್ಟಿಗೆ 3 ಕಾಶ್ಮೀರಿ ಮೆಣಸು ಮತ್ತು ಸ್ವಲ್ಪ ಹುಳಿ. ಇದು ತೇವು ಎಲೆ ಸ್ವಲ್ಪ ತುರಿಕೆ ಆಗ್ತದೆ, ಒಂದೊಂದು ಎಲೆ ತುರಿಕೆ ಆಗ್ತದೆ, ಒಂದೊಂದು ಏನಾಗೋದಿಲ್ಲ. ಅದಕ್ಕೆ ನಾನು ರೈಸ್ ಒಟ್ಟಿಗೆ ಗ್ರೈಂಡ್ ಮಾಡುವಾಗ ಸ್ವಲ್ಪ ಹುಳಿ ಮತ್ತು ಮೆಣಸನ್ನು ಹಾಕೋದು ಅದಕ್ಕೆ. ಈಗ ರೈಸನ್ನು ಗ್ರೈಂಡ್ ಮಾಡುವ. ಇದರ ಒಟ್ಟಿಗೆ ಈ ಮೆಣಸು ಮತ್ತು ಹುಳಿಯನ್ನು ಹಾಕುವ ಮತ್ತು ರುಚಿಗೆ ತಕ್ಕ ಉಪ್ಪನ್ನು ಹಾಕುವ. ಇದು ಈಗ ಸ್ವಲ್ಪ ನೀರು ಥರ ಆಗಿದೆ, ಅದನ್ನು ಸ್ವಲ್ಪ ಬಿಸಿ ಮಾಡಿ ದಪ್ಪ ಮಾಡ್ತೀನಿ. ಇಷ್ಟಾದರೆ ಸಾಕು. ಈಗ ಈ ಎಲೆ ಒಂದೊಂದಾಗಿ ಇದರ ಮೇಲೆ ಇಟ್ಟು ಈಗ ಮಡಚಬೇಕು. ಈಗ ಮಡಚಿ ಮತ್ತೆ ಸಪೂರವಾಗಿ ಕಟ್ ಮಾಡಬೇಕು. ನೋಡಿ, ಹೀಗೆ ಇರಬೇಕು. ಓಕೆ,
ಈಗ ಈ ಎಲೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಪಾತ್ರಕ್ಕೆ ನೀರು ಹಾಕಿ ಇದನ್ನು ಹಿಟ್ಟನ್ನು ಬೇಯಿಸಬೇಕು. ಇದು ಈಗ ಬೇಯಿಸಲಿಕ್ಕೆ ಇಡುವ. ಇದು ಅರ್ಧ ಗಂಟೆ ಬೇಯಿಸಬೇಕು. ಈಗ ಈ ಸಾಮಗ್ರಿಗಳು ಎಲ್ಲ ಸ್ವಲ್ಪ ಫ್ರೈ ಮಾಡಿ ಮಿಕ್ಸಿಗೆ ಹಾಕುವ. ಜೀರಿಗೆ, ಕೊತ್ತಂಬರಿ ಕೂಡ ಹಾಕಿದ್ದೀನಿ ಇದಕ್ಕೆ. ಸ್ವಲ್ಪ ಕಾಯಿಸಿದರೆ ಸಾಕು. ಈಗ ಗ್ಯಾಸನ್ನು ಬಂದ್ ಮಾಡುವ. ಈಗ ಹಿಟ್ಟು ಗ್ರೈಂಡ್ ಮಾಡಿದ ಪಾತ್ರಕ್ಕೆ ನಾವು ಈ ತೆಂಗಿನ ತುರಿಯನ್ನು ಹಾಕುವ. ಈಗ ಒಂದು ಪಾತ್ರಕ್ಕೆ ತೆಂಗಿನ ಎಣ್ಣೆ, ಸ್ವಲ್ಪ ತುಪ್ಪ ಹಾಕಿ ಸಾಸಿವೆ, ಕರಿಬೇವನ್ನು ಹಾಕಿದ್ದೀನಿ. ಈಗ ಇದಕ್ಕೆ ಒಂದು ನೀರುಳ್ಳಿ, ಫ್ರೈ ಮಾಡುವ ಸ್ವಲ್ಪ. ಇದು ಈಗ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಈಗ ಚಿಕನನ್ನು ಹಾಕುವ. ಇದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಹಾಕುವ. ಇದಕ್ಕೆ ಸ್ವಲ್ಪ ನೀರು ಸಾಕು. ಇದನ್ನು ಮುಚ್ಚಿದ್ದು ಬೇಯಿಸಲಿಕ್ಕೆ ಇಟ್ಟು ಅರ್ಧ ಗಂಟೆ ಆಯಿತು. ಈಗ ನೋಡಿ ಇದು ಬೆಂದಿದೆ. ಇದನ್ನು ರೌಂಡ್ ಆಗಿ ಕಟ್ ಮಾಡುವ. ಓಕೆ, ಈಗ ಕಟ್ ಮಾಡಬೇಕು. ಈಗ ಮಸಾಲ ರೆಡಿ ಆಗಿದೆ. ಮಸಾಲೆನ ಈ ಚಿಕನ್ಗೆ ಹಾಕುವ. ಇದು ಸಾರು ಸ್ವಲ್ಪ ನೀರು ಥರ ಮಾಡಬೇಕು, ದಪ್ಪ ಹಾಕಬಾರ್ದು. ಸ್ವಲ್ಪ ನೀರು ಥರ ಹಾಕಬೇಕು. ನೋಡಿ ಎಷ್ಟು ಬೇಕು. ಈಗ ಇದಕ್ಕೆ ಕುದಿ ಬಂದಿದೆ. ಈ ಪತ್ರೊಡೆಯನ್ನು ಇದಕ್ಕೆ ಹಾಕೋದು. ಈಗ ಪತ್ರೊಡೆ ರೆಡಿ ಆಗಿದೆ. ನೀವು ಕೂಡ ಇದನ್ನು ಮಾಡಿ ಮತ್ತು ಇದರ ಅಭಿಪ್ರಾಯ ತಿಳಿಸಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.